ನೋಡ್ ಶಾಂತ ಮನೆಗೆ ಬಂದಿತ್ತು ಹೇಳಿ ಕೆಲಸ ಮಾಡೋದು ಮತ್ತು ಒದಾಡೋದು ಚೀರಾಡೋದು ಅಲ್ಲಿ ಇಲ್ಲಿ ಏನಾರ ಮಾಡೋದು ಹೊಲ್ಕ ಬರೋದು ಹಂಗೆಲ್ಲ ಮಾಡಿದ್ರೆ ನೋಡು ಮತ್ತೆ ಅವಾಗ ನೀವು ಹಾಕ್ತೀನಿ ನಾನು ನಿಂಗೆ ಸುಮ್ಮ ಇಲ್ಲೇ ಕೂತು ರೆಸ್ಟ್ ಮಾಡೋದು ಹೊಟ್ಟಿ ತಿನ್ನೋದು ಅದು ಇದು ಅಲ್ಲ ಅನ್ನೋದಲ್ಲ ತಿನ್ನೋದು ಹೋಗೋದು ಮಕ್ಕೊಳ್ಳೋದು ಇಷ್ಟೇ ನಿನ್ನ ಕೆಲಸ ಸ್ವಲ್ಪ ತಿರ್ಗಾಡ್ಬೇಕು ಹಂಗೆ. ಹ್ಞೂ ರೀ ಆಯ್ತು ರೀ ನೀವು ಹೇಳ್ದಂಗೆ ಮಾಡ್ತೀನಿ. ಅದು ದವಾಖಾನಿಗೆ ಇಟ್ಟು ಕರ್ಕೊಂಡು ಹೋಗ್ಬೇಡ್ರಿ ನಂಗೆ ಅಟ್ಟ ಸಾಕು. ನೀ ಚಂದ ರೆಸ್ಟ್ ಮಾಡಿ ಕರ್ಕೊಂಡು ಹೋಗಲ್ಲ ನೀ ಮಾಡ್ಲಿಕ್ಕಂದ್ರೆ ಮತ್ತೆ ಅಲ್ಲಿ ದವಾಖಾನಿನೇ. ಏ ಅಪ್ಪ ಹಂಗ್ಯಾಕತ್ತಿ ಈಗಾರ ಬಂದ ಮತ್ತೆ ದವಾಖಾನಿ ಹೆಸರು ಯಾಕಿತ್ತಿ ಸುಮ್ಮಿರು ನಾವಿಬ್ರು ನೋಡ್ಕೋತೇವಲ್ಲ. ನೀ ಚಿಂತೆ ಮಾಡಬೇಡ. ಹ್ಞೂ ಅಪ್ಪ ಈಗಾರ ಶಿವ ಶಿವಾತ್ ಮನೆಗೆ ಬಂದಾಳ ನೀ ಏನು ಮತ್ತೆ ದವಾಖಾನಿಗೆ ಎತ್ತತಿ ಹೆಸರು ಸುಮ್ಮನೆ ನಾವಿಬ್ರು ಹೆಂಗೆಲ್ಲ ನೋಡ್ಕೋತೇವೆ. ನೀ ಏನು ಚಿಂತೆ ಮಾಡಬೇಡ. ನೀ ಸುಮ್ಮಿದ್ರೆ ಸಾಕು ಕುಡಿದು ಗಿಡಿದು ಮಾಡ್ಲಾರ್ದೆ ಸುಮ್ಮನೆ ಆಗಿರು ಆಕಿನೂ ಆರಾಮಿರ್ತಾ. ಹ್ಞೂ ನಮ್ಮ ಯಾವಾಗ ಕುಡಿದೀನಿ ಹೇಳು. ಹಾಂ ನೀ ಯಾವಾಗ ಕುಡಿ ಗೊತ್ತೈತೆ ನಂಗೆ ನಾವು ಹೇಳೋದು ಅಟ್ಕೆ ಸಾಕು. ಹ್ಞೂ ಆಯ್ತು. ಮತ್ತಪ್ಪ ಅಲ್ಲಿ ಹಾಸ್ಪಿಟಲ್ನಾಗ ಪಿಲ್ಲ ಮತ್ತು ಅಲ್ಲೊಂದು ಬ್ಯಾಗು ಬಿಟ್ಟು ಬಂದೆವು ಹೋಗಿ ತೊಗೊಂಬ ಒಂದು ಸ್ವಲ್ಪ ಹಂಗೆ ಬಿಟ್ಟು ಬಂದೆವು ತೊಗೊಂಬ ಹಂಗೆ ಗುಳಿಗೆ ಔಷಧ ಎಲ್ಲ ಕೊಟ್ಟಾರಿಲ್ಲ ಕೇಳ್ಕೊಂಬ ಚಂದಾಗ ಯಾವಾರ ಬಿಟ್ಟಿದ್ರೆ ತೊಗೊಂಬಾ. ಹಂಗೆ ನೀವು ಎಲ್ಲ ತರಬೇಕಲ್ಲ ಹಾಂ ಬಿಡುದು ಎಲ್ಲ ಗುಳಿಗೆ ಔಷಧ ಇರ್ತೈತಿ ಇನ್ನು ಗೊತ್ತಾಗಲ್ಲ ನಿಮ್ಗೆ ಅವಾಗ ಹೇಳ್ಬೇಕಿಲ್ಲ ನಾನು ಕೇಳ್ತಿದ್ದೆ ಮಾಡ್ತಿದ್ದೆ ತೊಗೊಂಬರ್ತಿದ್ದೆ. ಯಪ್ಪ ಅಲ್ಲಿ ಡಾಕ್ಟರ್ ಇದ್ದಿದ್ದಿಲ್ಲ. ಡಾಕ್ಟರ್ ರೌಂಡ್ ಸಿಗೋಗಿದ್ರೆ ಅವ್ರು ಬರ್ತಕ ಭಾಳ ಲೇಟ್ ಆಕೈತಿ. ಅಮ್ಮ ನಡಿ ಬನಿಗೆ ಅನ್ನಕತ್ಲ ಅದಕ್ಕೆ ಬಂದೆವು. ಈಗ ಹೋಗಿ ನೀನು ಬಂದಿರ್ತಾರೆ ಡಾಕ್ಟ್ರ್ ಮತ್ತೀಗ ಇನ್ನೊಂದು ಸ್ವಲ್ಪ ಬಿಟ್ಟು ಅವ್ರು ಊಟಕ್ಕೆ ಹೋಗಾರ ಅಟ್ರಾಗ ಹೋಗಿ ತೊಗೊಂಬನಿ. ಆಯ್ತಲ್ಲ ಆಯ್ತು ಇವಾರ ಸುರೇಶ ಇಬ್ರು ಹೋಗೋಣಂತ. ಹಾರಿ ಅಪ್ಪ ರೀ ನಡ್ರಿ. ಅಲ್ಲೋ ಶಶಿ ಎಲ್ಲರೂ ಅದೇವು ನಿನ್ನ ಹೆಂಡತಿ ಎಲ್ಲದಾಳ? ಇಲ್ಲೇ ಇಲ್ಲ ಏನ್ರಿ ಕೆಲಸ ಮಾಡಾಕ್ತಿರ್ಬೇಕು. ಯಾರಾಕಿ? ಹ್ಞೂ ಲಕ್ಷ್ಮಿ ಅಮ್ಮನ ಮುಂದೆಲ್ಲ ಮಾತಾಡ ಸುಮ್ಮಿರು ಹ್ಞೂ ಅನ್ ಸುಮ್ಮ. ಹೌದೇನು ಆಯ್ತು ಅಕ್ಕಿಗೆ ಒಂದು ಸ್ವಲ್ಪ ಅಡುಗೆ ಮನೆಗೆ ಬಾ ಅಂತೇಳ ಒಂದು ಸ್ವಲ್ಪ ಕೆಲಸ ಐತಿ. ಎಲ್ಲದ ಒಂದು ಸ್ವಲ್ಪ ನೋಡಿ ಕರೀಲ. ಅಮ್ಮಗೆ ಬಿಸಿ ಬಿಸಿ ಗಂಜಿ ಮಾಡ್ಬೇಕಾ ಸ್ವಲ್ಪ ಹೇಳ್ತೀನಿ ಅಕ್ಕಿಗೆ ಮಾಡಂತ. ಹೌದೇನ ಆಯ್ತು ತಡಿ ನೋಡ್ತೀನಿ ಕರಿತೀನಿ ತಗೋ ಅಲ್ಲೇ ಅಡಿಗೆ ಮನೆಗೆ ಬಾ ಆತೀನಿ. ಅಮ್ಮ ನೋಡ ರೆಸ್ಟ್ ಮಾಡ. ಈಗ ಇನ್ನೊಂದು ಸ್ವಲ್ಪ ಬಿಟ್ಟ ಊಟ ಕೊಟ್ಟೆವು ಊಟ ಮಾಡಿ ಗುಳಿಗೆ ತೊಗೊಂಡು ಮಕ್ಕಳು ಅಂತ ಅನ್ಕತಕ್ಕ ಅಡ್ಡಾಗಿ ಈಗ ಏನ್ವಾ ನೀವು ಎಲ್ಲರೂ ಮಕ್ಕೋರಿ ರೆಸ್ಟ್ ಮಾಡಿರ್ತಾರ. ನಂಗಾರ ಈ ನಾಲ್ಕು ಗಾಡಿ ನೋಡಿ ಅಲ್ಲಿ ಬ್ಯಾಸರಾಗಿತ್ತ ಎಲ್ಲಾರ ಮನೆ ಎಲ್ಲ ತಿರುಗಾಡೋಣ ಅಂದ್ರೆ ಇಲ್ಲಿ ಬಂದು ಇಲ್ಲಿ ಮಲಗಿಸ್ಬಿಟ್ರಿ. ಏನ್ವಾ ಅಮ್ಮ ನೀ ಬಾ ಮಾತಾಡ್ತಾರೆ ಸೀದಾ ಹಾಸ್ಪಿಟಲ್ನಾಗೆ ಹಾಕ್ತೇವೆ ನೋಡ. ಮಕ್ಕೊಳ್ದಿದ್ರ ಮಕ್ಕೋ. ಮಕ್ಕೊಂಡೆ ಅದಿಲ್ಲ ಈಗ ಹೇಳ್ತೀನಿ ಕೇಳ. ನೀ ಭಾಳ ಏನಾರ ಮಾಡಾಕತ್ರ ಐತಲ್ಲ ನೀ ಸುಮ್ಮ ನಮ್ಮ ಮಾತು ಕೇಳ್ಕೊತ್ ನೀ ಸುಮ್ಮ ಇದ್ರೆ ಚಲೋ ಐತಿ. ಕೇಳಿಕಂದು ನಾವಿಬ್ರು ಗಂಡನ ಮನೆಗೆ ಹೋಗ್ಬಿಡ್ತೇವೆ. ಹಂಗೆಲ್ಲ ಮಾಡ್ಬೇಡ್ರವ ಇರ್ರಿ ನಿಮ್ಮ ಮಾತು ಕೇಳ್ತೀನಿ. ನೀವು ಹೆಂಗೆ ಹತ್ತೀರ ಹಂಗೆ ಏನು ಕೊಡ್ತೀರ ತಿತ್ತೀನಿ. ಮಕ್ಕಳು ಅಂದ್ರೆ ಮಕ್ಕೋತೀನಿ ಹೇಳಂದ್ರೆ ಹೇಳ್ತೀನಿ ಕುಂದ್ರ ಅಂದ್ರೆ ಕುಂದಿರ್ತೀನಿ ಹೋಗಂದ್ರೆ ಹೋಗ್ತೀನಿ ಮಾತಾಡೋದ್ರೆ ಮಾತಾಡ್ತೀನಿ. ಆಯಿತು ನೀರು ಕುಡಿ ಅಂದ್ರೆ ಕುಡಿತೀನಿ ಕುಡಿಬೇಡ ಅಂದ್ರೆ ಕುಡಿಯಲ್ಲ. ಆಯಿತು ನೀವು ಹೇಳೋದಂಗೆ ಕೇಳ್ತೀನಿ ಬಿಡ್ದು. ನೀವು ಇರ್ರವ ನಾನು ಬಿಟ್ಟು ಹೋಗ್ಬೇಡ್ರಿ. ಆಯ್ತು ಈಗ ರೆಸ್ಟ್ ಮಾಡ ಬರ್ತೇವೆ ನಾವು ಊಟ ತೊಗೊಂಬರ್ತೇವೆ ರೆಸ್ಟ್ ಮಾಡಿ. ಹೌದು ಲಕ್ಷ್ಮಿ ನಿಮ್ಮ ಅತ್ತಿ ಎಲ್ಲದಾರ? ಇಲ್ಲೇ ಹೊರಗೆಲ್ಲರೂ ಇರಬೇಕು ತಡಿ ಕರಿತೀನಂತ. ನಮ್ಮ ಮಾವಾರು ಇವತ್ತು ಬರೋರದಾರ ಅದಕ್ಕೆ ಅಂತ ಬರ್ತಿರ್ಬೇಕು. ಹೌದು ಕೇಳೋದೇ ಮತ್ತೆ ಹೋದ್ರ ಹಳೆಗಳು ಇಬ್ರು ಮನೆಗೆ ಹಚ್ಚಿದ್ರಿ ಫೋನ್? ಹೋದ್ರತ್ತ ಹಚ್ಚಿದ್ರಿ ನಮ್ಮವರು ಲೇಟ್ ಆಗಿತ್ತು ಹೋಗ್ಯಾರ. ಹೋದ್ ಕೂಡನೇ ಸುಸ್ತಾಗಿತ್ತು ಮಕ್ಕೊಂಡ್ಬಿಟ್ಟಾರ. ಬಾ ಮಾತಾಡ್ಲಿಲ್ಲ ಅವ್ರು ಹೇಳಿದ್ರಟ್ಟೆ ಅಪ್ಪಾರು ಬರ್ತಾರೆ ಮಾಮಾರ್ ನಾಳೆ ಅಂತೇಳಿ ಅಷ್ಟೇ ಮಾತಾಡ್ಲಿಲ್ಲ ಬಾ. ಬಗ್ಗೆ ನಿನ್ ಗಂಡ ಅವರು ನಂಗೆ ಹಚ್ಚೇ ಇಲ್ಲ ಅಮ್ಮ ಫೋನ್. ನಾನು ಹಚ್ಚಕ್ಕೆ ಹೋಗಲಿಲ್ಲ ನನಗೂ ಟೈಮೇ ಸಿಕ್ಕಿಲ್ಲ. ಹಂಗಕ್ಕ ಮಾಮ ಹಚ್ಚಿಲ್ಲ ನಿಂಗೆ ನೀರು ಹಚ್ಬೇಕಲ್ಲ ಏನಂತ ಕೆಲಸ ಐತೆ ಎಲ್ಲ ಕೆಲಸ ಬಿಟ್ಟ ಮಾಮಾಗ ಹಚ್ಬೇಕು. ನೀ ನೋಡಿದ್ರೆ ಹಿಂಗೆಲ್ಲ ಮಾಡಕ್ಕೆ ಹೋಗ್ಬಿಡ. ಹೋಗಿ ಫೋನ್ ಹಚ್ಚೋಗಿ ಮೊದ್ಲು. ಹಚ್ತೀನಿ ತಗೋ ಆಮೇಲೆ. ಅಕ್ಕ ಇಂಥವೆಲ್ಲ ವಿಷಯ ಸೀರಿಯಸ್ ಇರ್ತಾವೆ ನಿಂಗೆಲ್ಲ ನೆಗ್ಲೆಕ್ಟ್ ಮಾಡ್ಬಿಡ. ಹೋಗು ಮಾಮಾಗ ಹಚ್ಚಿ ಮಾತಾಡ. ಎಟ್ಟಕ್ಕೆ ಹೋದ್ರು ಉಂಡ್ರು ತಿಂದ್ರು ಎಲ್ಲ ಕೇಳ್ತಿರ್ಬೇಕ. ನೀ ಏನು ಸಣ್ಣಕ್ಕಾಗಿ ಏನ ನಾನು ಹಿಂಗೆ ಹೇಳ್ಕೊಡ್ಬೇಕೇನ? ಹೌದಾ ಭಾಗ್ಯ ಹಂಗೆಲ್ಲ ಬಿಡಬಾರ್ದು. ಫೋನ್ ಹಚ್ಚಿ ಕೇಳುತ್ತ ಬಾ. ಅವ್ರು ಹಚ್ಲಿಕ್ಕಂದ್ರೆ ಏನಾಯ್ತು ನೀ ಹಚ್ಚಿ ಕೇಳುತ್ತ ಬಾ. ಊಟ ಆಯ್ತಿಲ್ಲ ತಿಂದ್ರಿಲ್ಲ ಉಂಡ್ರಿಲ್ಲ ಎದ್ರಿಲ್ಲ ಮಕ್ಕೊಡ್ರಿಲ್ಲ ಎಲ್ಲ ಕೇಳ್ತ್ಬೇಕು. ಆಫೀಸ್ಗೆ ಹೋದ್ರಿಲ್ಲ ನೀ ಅದು ಬಿಟ್ಟು ಆ ಕೆಲಸ ಈ ಕೆಲಸ ಅದು ಮಾಡ್ತಾರೆ ಹೆಂಗದ. ಹೋಗೋಗಿ ಮಾತಾಡ್ಬಾ. ಇಲ್ಲಮ್ಮ ಆಮೇಲೆ ಹಚ್ತೀನಿ ಅಂದೆಲ್ಲ. ಅಮ್ಮಕ್ಕೆ ಬುದ್ಧಿನೇ ಹೇಳ್ತಾರಿ ಈಗ ಹೆಂಗೆ ಹೇಳಿದ್ರೆ ನಡೆಯಲ್ಲ. ಕಳಿಸ್ತೀನಿ ತಡಿ ಈಕಿ ಮೊದ್ಲು. ಇಲ್ಲಿ ಬಾ ಇಲ್ಲಿ ನಡಿ ಹೋಗು ಅಂತ ನಡಿ. ಆಯ್ತು ತಗೋ ಹೋಗ್ತೀನಿ ತಗೋ. ಹೋಗಿ ನೀ ಅಮ್ಮಗೆ ಅಡುಗೆ ಮಾಡಿ ತೊಗೊಂಬ ಹೋಗು. ಆಯ್ತಲ್ಲ ನಂಗೆ ಗೊತ್ತೈತಿ ನೀ ಮೊದ್ಲೇನು ಕೆಲಸ ಮಾಡೋ. ನಾನು ನನ್ನ ಕೆಲಸ ಮಾಡ್ಕೋತೀನಿ ನಂಗೇನು ಹೇಳ್ಬೇಡ. ಲಕ್ಷ್ಮೀದೊಂದು ದೊಡ್ಡ ಕಿರಿಕಿರಿ ನೋಡು. ಅಲ್ಲ ಅಮ್ಮ ನಿನ್ನ ಮಗಳಿಗೆ ಯಾವಾಗ ಬುದ್ಧಿ ಬರ್ತೈತಿ? ನೀವೊಂದು ಸ್ವಲ್ಪ ಹೇಳ್ಬೇಕು ಮಾಡ್ಬೇಕು ಏನವ. ನಿಂಗೆ ಗೊತ್ತೇ ಐತಲಕ್ಕೆ ಹಂಗದ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ. ಈಗ ಹೋಗ ತಗೋ ಮಾತಾಡ್ತಾ ಸುಮ್ಮನೆ ನೀ ಏನೇನ. ಹೌದು ಲಕ್ಷ್ಮಿ ಅಮ್ಮ ಹೇಳಿದ ಕರೆನೇ ಐತಿ. ಗಾಡಿ ಹೊಡ್ತಿತ್ತು ಲಕ್ಷ್ಮಿ ಗಂಡ ಹೈರಾಣಾಗಿದ್ದು ಅವ್ರಿಗೆ. ಇವ್ರು ಹಚ್ಬೇಕಲ್ಲ ಫೋನ್ ನಂಗೆ ಹೋದ್ಮೇಲೆ ನಾ ಏನೇನು ಕೆಲಸ ಮಾಡಾಕತ್ತೀನಿ ಮಾಡ್ತೀನಿ ಅನ್ಕೋ. ಹುಡುಗಿ ಏನಾಗೈತಿ ಮನೆಗೆ ಹೋದ್ಮೇಲೆ ಏನು ಕೆಲಸ ಇರ್ತೈತಿ ಇವತ್ತು ಆಫೀಸ್ಗೆ ಹೋಗ್ತೈತಿ. ಫೋನ್ ಹಚ್ಬೇಕಲ್ಲ ಅಷ್ಟು ಗೊತ್ತಾಗಲ್ಲ ಹೆಂಡತಿ ಕಾಯ್ತಿರ್ತಾ ಅಂತ ಇಷ್ಟು ಕೇರ್ಲೆಸ್. ಏನು ಮತ್ತಕ್ಕಿ ಮೇಡಮ್ ಬಂದ ಹೇಳ್ತೇಳಿ ನಂಗೆ ಮರ್ತು ಬಿಟ್ರೆ ಏನು ನೋಡು. ಮೇಡಮ್ ಜೊತೆ ಮಾತಾಡ್ಕೊಟ್ಟು ಕೂತ್ರೇನು? ಅವ ಶಶಿ ಹೇಳಿದ ಕರೆ ಐತೇನೆ ಆಕಿನೇ ಬಂದಿದ್ಲ ಅವತ್ತು ಅದತ್ರ ಕನ್ಫರ್ಮ್ ಐತಿ. ಆಕಿನ ಜೊತೆ ಮಾತಾಡ್ಯಾರೇನ ನನಗರ ಹೇಳೇ ಇಲ್ಲ ಅವರು. ಆಕಿನ ಜೊತೆ ಮಾತಾಡಿದ್ದು ಸುಳ್ಳು ಹೇಳಿದ್ರು. ಆಕಿನ ಜೊತೆ ಮಾತಾಡ್ಕೊತದಾರೇನು ಏನು ತಿಳಿಯವಲ್ತ. ಅರೇ ಬಗ್ಗೆ ಅವ್ರೇನು ಹಂಗಿಲ್ಲ ನನ್ನ ಗಂಡ
ನನ್ನ ಮೇಲೆ ಪ್ರೀತಿ ಐತಿ. ಆಕಿನ ಮೇಲೆ ಪ್ರೀತಿ ಇದ್ದಿದ್ರೆ ಅವಾಗೆ ಮದುವೆ ಹಾಕಿದ್ರೆ. ಹಂಗೇನಿಲ್ಲ, ನಾ ಏನೇನಾರು ಯೋಚನೆ ಮಾಡ್ತೀನಿ. ಈ ಸೀರಿಯಲ್ ಪಿಕ್ಚರ್ ಎಲ್ಲ ನೋಡ್ಬಾರ್ದು. ಬರೀ ನನ್ನ ಗಂಡನ ಮೇಲೆ ಸಂಶಯ ಪಡೋದಾಯ್ತು ನನಗೆ. ಹಂಗೆಲ್ಲ ಪಡಬಾರ್ದ. ನನ್ನ ಗಂಡ ಭಾಳ ಚಲೋ ಅದಾನ. ಸುಮೀರ್ ಮಂದಿ ಮಾತು ಕೇಳಿ ನಾ ಹಿಂಗೆ ಸಂಶಯ ಪಡಾಕತ್ತೀನಿ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಮನಸ್ಸಿಗೆ ತ್ರಾಸ ಆಗಬಾರ್ದ. ಪಾಪ ಪಾಕೆಟ್ ಅನಿಸುತ್ತೆ. ಹಾಗೆಲ್ಲ ಮಾಡಬಾರ್ದು. ಹೋಗ್ಲಿ ಬಿಡು, ಏನೋ ಮಾಡ್ತಿರ್ಬೇಕು. ನಾನೇ ಮನೆಗೇನು ಹೊಲಸಾಗಿರ್ಬೇಕು, ಸ್ವಚ್ಛ ಗಿಚ್ ಮಾಡ್ಕೊತ ಕೂತಿರ್ಬೇಕು. ನಾನೇ ಫೋನ್ ಹಚ್ತೀನಿ. ಏನಾಯ್ತು, ಯಾರು ಹಚ್ಚಿದ್ರೆ ಏನಾಯ್ತು, ಇಬ್ರು ಗಂಡ ಹೆಂಡ್ತಿ ಇಬ್ರು ನಾವು ಅರ್ಧಂಗೆ ಇದ್ದಂಗೆ. ಏನಾಗಲ್ಲ, ನಾನೇ ಕಾಲ್ ಮಾಡ್ತೀನಿ ತಡಿ. ಹಲೋ ರೀ, ಆರಾಮದಿರಿ? ಹ್ಞೂ ಭಾಗ್ಯ ಆರಾಮದಿ. ಈ ಭಾಗ್ಯ ಸಾರಿ, ನಾನು ನಿನ್ನೆ ಬಂದು ಕೂಡ ಫೋನೇ ಮಾಡಲಿಲ್ಲ ನಿನಗೆ, ಮರ್ತೇ ಬಿಟ್ಟೆ ನೋಡು. ಹೆಂಗ್ರಿ ಒಂದು ದಿನಕ್ಕೆ ನಾನು ಮರ್ತೇ ಬಿಟ್ರಿ ನೀವು? ಹಂಗಿಲ್ಲ ಬಂದ್ಕೂಳೆ ಅಪ್ಪ ಎಲ್ಲೋ ಹೋಗಿದ್ರು. ಅಪ್ಪನೂ ಕೂತ್ಬಿಟ್ಟಿದ್ದೆ. ಆಗ್ಲೇ ಹಂಗೆ ಕೊಂಡು ಹಾಕೊಂಡು ಹೋಗಿದ್ರು. ಎಲ್ಲಿ ಹೋದ್ರೆ ಗಾಬರಿಯಿಂದ ಅವ್ರಿಗೆ ಕೂತ್ಬಿಟ್ಟೆ. ಮನೆಗೆ ಬಂದ್ಕೂಳೆ ಮನೆ ಕಸ ಗಿಸ ಹುಡುಗಿ ಮತ್ತು ಅವ್ರಿಗೆ ಕಾಫಿ ಮಾಡಿ ಚಾ ಮಾಡಿ ಮತ್ತು ಅಡುಗೆ ಗಿಡಿ ಮಾಡಿ ಎಲ್ಲ ಮಾಡ್ತಕ್ಕ ನಾನು ಮತ್ತಂಗೆ ಆಗ್ಬಿಡ್ತು. ಫೋನೇ ಹಿಡ್ದಿಲ್ಲ. ಸಾರಿ ಭಾಗ್ಯ. ಹೋಗ್ಲಿ ಬಿಡ್ರಿ, ನನಗೂ ಗೊತ್ತಾಗ್ತೈತಿ. ಈ ಸಿಟ್ಟಾಗಿಲ್ಲಲ್ಲ? ಸಿಟ್ಟಾಗಿದ್ದೆ. ನೀವು ಮತ್ತೆ ಇಷ್ಟೆಲ್ಲ ಹೇಳ್ದಾದ್ಮೇಲೆ ಮತ್ತೆ ಸಿಟ್ಟಾದ್ರೆ ತಪ್ಪಕ್ಕಿತ್ಲ? ಏನಿಲ್ಲ, ಸಿಟ್ಟು ಹೋಯ್ತು. ಸಿಟ್ಟಾಗಿದ್ದೀ? ಹ್ಞೂ, ಮತ್ತು ಲಕ್ಷ್ಮೀ ಗಂಡ ಫೋನ್ ಹಚ್ಚಿ ಹೇಳ್ಯಾರ, ನೀವು ಹೇಳೇ ಇಲ್ಲ. ಅವ್ ಮತ್ತು ಗಾಡಿ ಹೊಡೆದು ಅವರು ಹೈರಾಣಾಗ್ಯಾರ. ನೀವು ಏನು ಕೂತಿದ್ರೆ ಬಾಜು. ಸಾರಿ, ಇನ್ನೊಮ್ಮೆ ಹಂಗೆ ಮಾಡೋದಿಲ್ಲ. ಸಾರಿ, ತಪ್ಪಾಯ್ತು. ಹೋಗ್ಲಿ ಬಿಡ್ರಿ, 2 ಸಾರಿ ಕೇಳ್ತೀರಿ. ನೀವು ಹಚ್ಚಲಿಕ್ಕಂದ್ರೆ ನಾರು ಹಚ್ಬೇಕಿತ್ತು. ನಾನು ಮರ್ತು ಬಿಟ್ಟೆ, ನಂದು ತಪ್ಪಾಯ್ತು. ಐ ಆಮ್ ಆಲ್ಸೋ ಸಾರಿ. ಅರೇ ಹುಚ್ಚಿ, ನಾನು ತಪ್ಪಿದ್ದು ನೀನು ಸಾರಿ ಕೇಳ್ತಿ? ನಂದು ಐತಿ ನಿಮ್ದು ಐತಿ, ಇಬ್ರು ಕೇಳಬಿಡುದು, ಮುಗೀತು. ಓ ಹಂಗೇನು? ಹಾಂ ರೀ. ಮತ್ತೆ ರೀ, ಆಫೀಸ್ಗೆ ಹೊಂಟಿರಿ? ಹಾಂ ಹೋಗ್ಬೇಕು. ಅದೇ ರೆಡಿಯಾಗಿ ಅಡುಗೆ ಮಾಡಾಕ್ತಿದ್ದೆ. ಅಪ್ಪಾಗಿಟ್ಟು ಒಂದು ಸ್ವಲ್ಪ ಬಿಟ್ಟು ಹೋಗ್ತೀನಿ ಆಫೀಸಿಗೆ. ಅಮ್ಮ ಕರ್ಕೊಂಬಂದ್ರಿ? ಹ್ಞೂ, ಈಗ ಜಸ್ಟ್ ಕರ್ಕೊಂಬಂದೆವು. ರೆಸ್ಟ್ ಮಾಡತ್ತಾರ ಅವರು. ಹೌದಾ, ಆಯ್ತು. ಅವ್ರಿಗೆ ಏನಾರು ತಿನ್ಸಿರಿಲ್ಲ? ಇಲ್ಲ, ಊಟ ಕೊಡ್ಬೇಕು ಈಗ. ಆಯಿತು, ನಂದು ಕೆಲಸ ಐತಿ. ನಾನು ಆಫೀಸ್ಗೆ ಹೋಗ್ಬೇಕು. ನಾನು ಆಮೇಲೆ ಊಟ ಮಾಡೋ ಮುಂದೆ ಲಂಚ್ ಟೈಮ್ದಾಗ ಕಾಲ್ ಮಾಡ್ತೀನಿ. ಈಗ ಹೋಗ್ತೀನಿ. ಸಾರಿ, ಬಿಸಿ ಇದ್ದೀನಿ. ಇರ್ಲಿ ರೀ, ಹೋಗ್ಬರ್ರಿ. ಹುಷಾರ್ರಿ. ಹ್ಞೂ, ನೀನು ಹುಷಾರು. ಟೇಕ್ ಕೇರ್. ಸುಮ್ಮನೆ ಏನಂದ್ರೆ ತಿಳ್ಕೊಳಕತ್ತಿದ್ದೆ. ನನ್ನ ಗಂಡಗೆ ನನ್ನ ಭಾಳ ಪ್ರೀತಿ ಐತಿ.